ಸ್ಪರ್ಧೆ ಮಾಡುವುದಿಲ್ಲ ಅನ್ನುವಂತಹ ಪ್ರಶ್ನೆಗಳು ಸಾಕಷ್ಟು ಉಟ್ಕೊಳ್ತು. ಅವರು ಹಿಂದೆ ಸರಿಯುವಂತ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದ ಹಾಗೆ ಕೋಲಾರದಿಂದ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಲೇಬೇಕು ಅನ್ನುವಂಥ ಒತ್ತಡ ಹೆಚ್ಚಾಗ್ತಾ ಇದೆ. ಕೋಲಾರದಿಂದಲೇ ಸಿದ್ದರಾಮಯ್ಯನವರ ಸ್ಪರ್ಧೆಗೆ ಒತ್ತಡ ಹೆಚ್ಚಾಗ್ತಾ ಇರುವಂಥದ್ದು. ನಾಳೆ ಕೋಲಾರದ ಮುಖಂಡರಿಂದ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಲಾಗ್ತಾ ಇದೆ. ನಾಳೆ ಬೆಂಗಳೂರಿನ ಸಿದ್ದರಾಮಯ್ಯನವರ ನಿವಾಸಕ್ಕೆ ಭೇಟಿಯನ್ನು ಕೊಡಲಿದ್ದಾರೆ ಆ ಭಾಗದ ನಾಯಕರುಗಳು. ದಲಿತ, ಒಕ್ಕಲಿಗ ಹಾಗೂ ಮುಸ್ಲಿಂ ನಾಯಕರು ಆಗಮಿಸಲಿರುವಂಥದ್ದು. ನಾಳೆ ಸಿದ್ದರಾಮಯ್ಯ ನಿವಾಸಕ್ಕೆ 10,000 ಬೆಂಬಲಿಗರು ಆಗಮಿಸುವಂತ ನಿರೀಕ್ಷೆ ಇದೆ. 10,000 ಜನ ಕರ್ಕೊಂಬರ್ತಾರಂತೆ ಸಿದ್ದರಾಮಯ್ಯನವರ ನಿವಾಸಕ್ಕೆ. ಇಂದು ನಡೆದಂತ ಸಭೆಯಲ್ಲಿ ಕೋಲಾರ ನಾಯಕರು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಹೋಗಿ ಪ್ರೆಷರ್ ಹಾಕೋಣ, ಇಲ್ಲಿಂದಾನೇ ಸ್ಪರ್ಧೆ ಮಾಡಬೇಕು ಅವರು ಅಂತ. ಬಾದಾಮಿಯಿಂದ ಸ್ಪರ್ಧೆಗೆ ಸಿದ್ದರಾಮಯ್ಯನವರಿಗೆ ಮತ್ತೆ ಆಹ್ವಾನವನ್ನ ನೀಡಲಾಗ್ತದೆ. ಬಿಕಾಸ್ ಕೋಲಾರದಿಂದ ಹಿಂದೆ ಸರಿಯುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಬರ್ತಿದ್ದ ಹಾಗೆ ಇದೇ 24ಕ್ಕೆ ಸಿದ್ದರಾಮಯ್ಯನವರು ಬಾದಾಮಿಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಕೋಲಾರದ ಸಿದ್ದು ಬೆಂಬಲಿಗರು ನಾಳೆ ಅವರ ನಿವಾಸಕ್ಕೆ ಬರ್ತಾ ಇದ್ದಾರೆ. ಅದರ ಜೊತೆಗೆ ಬಾದಾಮಿಯ ಕಾರ್ಯಕರ್ತರು ಕೂಡ ಆಗ್ರಹಿಸ್ತಾ ಇದ್ದಾರೆ ಇಲ್ಲಿಂದನೇ ಸ್ಪರ್ಧೆ ಮಾಡಲಿ ಅಂತ. ಏನ್ ಮಾಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಕೆಸಿ ವ್ಯಾಲಿ ಬಗ್ಗೆ ಗೊತ್ತಿದೆ, ಅವ್ರು ಕೊಟ್ಟಿರುವಂತಹ ಭಾಗ್ಯಗಳ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಯಾಕೆ ಸಿದ್ದರಾಮಯ್ಯನವರು ಕೋಲಾರ ಬೇಕು ಅಂದ್ರೆ ಇದರಲ್ಲಿ ನಮ್ಮ ಸ್ವಾರ್ಥ ಇದೆ. ನಮ್ಮ ಸ್ವಾರ್ಥ ಏನಿದೆ? ಅಭಿವೃದ್ಧಿ. ಅಭಿವೃದ್ಧಿ ಯಾವ ತರ? ಇಲ್ಲೊಂದು ಆಸ್ಪತ್ರೆ ಆಗ್ಬೇಕು, ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗ್ಬೇಕು, ಒಂದು ರಿಂಗ್ ರಸ್ತೆ ಆಗ್ಬೇಕು, APMC ಮಾರ್ಕೆಟ್ 3 ಎಕರೆ ಬೇಕು. ಇದನ್ನೆಲ್ಲ ಮಾಡ್ಬೇಕಂದ್ರೆ ಕುಡಿಯೋ ನೀರು, ಎತ್ತಿನೊಳೆ ಇರ್ಬೋದು, ಯಾವ್ದು ಇದೆಲ್ಲ ಕೆಲಸಗಳು ಆಗ್ಬೇಕಂದ್ರೆ ನಮ್ಗೆ ಸಿದ್ದರಾಮಯ್ಯ ಬೇಕು. 5,000ರಿಂದ 10,000 ಜನರಿಗೂ ಸಿದ್ದರಾಮಯ್ಯ ಅವ್ರ ಮನೆಗೆ ಹೋಗಿ, ಸ್ವಾಮಿ ಕೋಲಾರದಲ್ಲಿ ಬಂದು ಮಾತು ಕೊಟ್ಟಿದ್ದೀರಾ, ಮಾತು ನೀವು ತಪ್ಪಬೇಡಿ, ನಾವು ನಮ್ಮ ಮಾತು ಉಳಿಸ್ಕೊತೀವಿ, ನಿಮ್ಮನ್ನು ಗೆಲ್ಸ್ಕೊಂಬರೋ ಜವಾಬ್ದಾರಿ ನಮ್ಮದು. ನೀವು ಬಂದು ಒಂದ್ಸಲಿ ಮಾತಾಡ್ಕೊಂಡು ನಾಮಿನೇಷನ್ ಮಾಡ್ಬೋದು, ಉಳಿದ ಕೆಲಸ ನಾವು ಮಾಡ್ತೀವಿ. ಈಗ ಸಿದ್ದರಾಮಯ್ಯ ಬರ್ತಾರೆ ಅಂತ ತಕ್ಷಣ ನಾವೇನು ಸಿದ್ದರಾಮಯ್ಯನವ್ರು ದುಡ್ಡು ಕೊಡ್ತಾರೆ, ಸಿದ್ದರಾಮಯ್ಯ ನಮಗೇನು ಮಾಡ್ಕೊಡ್ತಾರೆ ಅಂತ ಯಾರೂ ಬಂದಿಲ್ಲ. ಇಲ್ಲಿ ಎಲ್ಲರೂ ಅವ್ರವ್ರ ಬದುಕು ಅವರೇ ಬದುಕಬೇಕು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ MLA ಆದರೆ, ಪಕ್ಷ ಅಧಿಕಾರಕ್ಕೆ ಬಂದರೆ ನಮ್ಮ ಕಾರ್ಯಕರ್ತರಿಗೆಲ್ಲ ಒಂಚೂರು ಸಹಾಯ ಆಗುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಕೋಲಾರದ ಪ್ರತಿನಿಧಿ ರಘುರಾಜ್ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಘುರಾಜ್, ಈಗ ಸಿದ್ದರಾಮಯ್ಯನವರು ಹಿಂದೆ ಸರಿಯುವಂತ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಸಿಗ್ತಿದ್ದ ಹಾಗೆ ಯಾವ ರೀತಿಯಾಗಿ ಕೋಲಾರದ ಜನ ಅವ್ರ ಮೇಲೆ ಒತ್ತಡವನ್ನ ಹೇರ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ನಾಳೆ ಬಂದು ಇಲ್ಲಿಗೆ? ಖಂಡಿತ ಪೃಥ್ವಿ, ಏನು ಈಗ ಕೋಲಾರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ಮಾಡೋದು ಬಹುತೇಕ ಅನುಮಾನವಾಗಿದೆ. ಈ ಹಿನ್ನೆಲೆ ಹಿಂದೆ ಕೋಲಾರಕ್ಕೆ ಸಿದ್ದರಾಮಯ್ಯನ ಕರೆತಂದು ಅವ್ರ ಪರವಾಗಿ ಪ್ರಚಾರ ಮಾಡಿದಂತ ಎಲ್ಲಾ ನಾಯಕರು ಕೂಡ ನಾಳೆ ಸಿದ್ದರಾಮಯ್ಯನವರ ಒಂದು ನಿವಾಸಕ್ಕೆ ಅಲ್ಲಿ ಭೇಟಿ ಕೊಟ್ಟು ಅವರಿಗೆ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಏನಂತಂದ್ರೆ ಕೋಲಾರದಿಂದ ತಾವು ಸ್ಪರ್ಧೆ ಮಾಡಬೇಕು, ಎಲ್ಲಾ ಸಮುದಾಯದ ನಾಯಕರು ಕೂಡ ನಿಮ್ಮ ಜೊತೆಗಿದ್ದೇವೆ, ನೀವು ಯಾವುದೇ ಒಂದು ಸರ್ವೆ ಮಾಹಿತಿಗೆ ಅಂಜಬೇಕಾಗಿಲ್ಲ, ನಾವು ನಿಮ್ ಜೊತೆಗಿದ್ದು ಕೆಲಸ ಮಾಡ್ತೀವಿ ಅಂತಕ್ಕಂಥ ಒಂದು ಆಗ್ರಹವನ್ನು ಇಟ್ಕೊಂಡು ನಾಳೆ ಅವ್ರಿಗೆ ಒಂದು ಮನೆಗೆ ಒಂದು ಒತ್ತಾಯವನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸುಮಾರು ಒಂದು 10,000ಕ್ಕೂ ಹೆಚ್ಚು ಜನರನ್ನ ಸೇರಿಸುವಂತದ್ದು ಗುರಿ ಕೂಡ ಆಗಿರುವಂತದ್ದು. ಎಲ್ಲಾ ತಾಲೂಕಿನ ಗ್ರಾಮಸ್ಥರನ್ನು ಕೂಡ ಈ ಒಂದು ಸಿದ್ದರಾಮಯ್ಯ ಮನೆಗೆ ಕರ್ಕೊಂಡು ಹೋಗುವಂತಹ ಒಂದು ಪ್ರಯತ್ನ ಕೂಡ ಆಗ್ತಾ ಇದೆ. ಈಗಾಗಲೇ ಇನ್ನು ದಲಿತ ಮುಖಂಡರಾಗಿರ್ಬೋದು, ಮತ್ತೆ ಒಕ್ಕಲಿಗ ಸಮುದಾಯದ ಮುಖಂಡರಾಗಿರ್ಬೋದು, ಮತ್ತೆ ಕುರುಬ ಸಮುದಾಯದ ಮುಖಂಡರಾಗಿರ್ಬೋದು, ಮತ್ತೆ ಮುಸ್ಲಿಂ ಸಮುದಾಯದ ಮುಖಂಡರಾಗಿರ್ಬೋದು, 4 ಪ್ರತ್ಯೇಕ ಸಭೆಯನ್ನು ಮಾಡಿ ಕೂಡ ಒಂದು ಸಂಘಟನೆಯನ್ನು ಮಾಡ್ಲಿಕ್ಕೆ ಈಗ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಒಕ್ಕಲಿಗ ಸಮುದಾಯದ ನಾಯಕರು ಹೇಳಿದ್ದಾರೆ, ಕಂಪ್ಲೀಟ್ ಆಗಿ ನಮ್ಮ ಸಮುದಾಯ ನಿಮ್ ಜೊತೆಗೆ ಇರ್ತೀವಿ ಅಂತಕ್ಕಂಥ ಒಂದು ಘೋಷಣೆಯನ್ನು ಕೂಡ ಮಾಡಿರುವಂತದ್ದು. ಆದ್ರೆ ನಾಳೆ ಸಿದ್ದರಾಮಯ್ಯನವರು ಈ ಒಂದು ಒತ್ತಾಯಕ್ಕೆ ಮಣಿತಾರ ಇಲ್ಲ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ಹಿಂದೆ ಏನು ಬಾದಾಮಿಯಿಂದಲೂ ಕೂಡ ಇದೇ ತರ ಬಾದಾಮಿಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಒಂದು ನಿಟ್ಟಿನಲ್ಲಿ ಅಲ್ಲಿನ ಜನ ಬಂದ್ಬಿಟ್ಟು ಅಲ್ಲಿಗೆ ಅವ್ರಿಗೊಂದು ಆಗ್ರಹವನ್ನು ಮಾಡಿದ್ರು. ಆದ್ರೆ ಆ ಒಂದು ಸಮಯದಲ್ಲಿ ಅವರು ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಘೋಷಣೆಯನ್ನು ಮಾಡಿದ್ರು. ಆದ್ರೆ ಈಗ ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದೀನಿ ಅಂತಕ್ಕಂಥ ಒಂದು ಮಾತನ್ನ ಈಗ ಸಿದ್ದರಾಮಯ್ಯ ಅವರು ನೇರವಾಗಿ ಹೇಳ್ತಾ ಇರೋದ್ರಿಂದ ಸಿದ್ದರಾಮಯ್ಯನವರಿಗೆ ಈ ಒಂದು ಒತ್ತಾಯ ಎಷ್ಟು ಮಟ್ಟಿಗೆ ಅವ್ರನ್ನ ಮನವೊಲಿಸಲಿ ಒಂದು ಯಶಸ್ವಿ ಆಗುತ್ತೆ ಅನ್ನೋದು ಕಾದ್ ನೋಡ್ಬೇಕಾಗಿದೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ರಘುರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.